ರಾಧಾ ಬೀರಿ ಇವತ್ತ ಒಂದ್ಮೇಲೆ ರಗಡ್ ತಿರ್ಗಾಡ್ ಬಂದ ಹೊನ್ನಪ್ಪ ಮಾರೈ ನಮ್ಮ ಮಾರ್ಗ ಹಿಂಗತ್ ಹೇಳ್ದವ್ರು ಯಾರಿಲ್ಲ. ಅವಾಗ ನಿಂಗ ಬೀರಣ್ಣ ದೇವರ ಹೋಗಿ 4 ಮಂದಿ ಹಿರಿಯರಿಗೆ ಕೇಳ್ತಾನ, ಅಕ್ಕ ತಮ್ಮ ಅಗಲಿದ್ರ ಹೆಂಗ ಕೂಡ್ತಾರ ಅಂತ ಕೇಳ್ತಾನ. ಹೌದೌದು. 4 ಮಂದಿ ಹಿರಿಯರು ಏನ್ ಹೇಳ್ತಾರ ಬೀರಣ್ಣ ದೇವ್ರಗ, ನಿನ್ನ ಮನಿ ಒಳಗ ಹಬ್ಬ ಹಾಕಬೇಕು, ಹಬ್ಬಕ್ಕೆ ಅಕ್ಕ ತಂಗಿಯನ್ನ ಕರ್ಕೊಂಡು ಬಂದ್ರ ಹಬ್ಬ ಹಸನ ಆಗ್ತದ. ಮನಿ ಒಳಗ ಕಾರಣ ಹುಟ್ಟಿಸಿದ್ರ ಹೌದು, ಕಾರಣ ಕರ್ಕೊಂಡು ಬಂದ್ರ ನಿನ್ನ ಕಾರಣ ಸಿದ್ಧ ಆಗ್ತದ ಬೀರಣ್ಣ ಅಂತ ಹೇಳಿದ್ರ. ಹೊಳ್ಳಿ ಬಂದು ಗುರುವರೇವನ ಸಿದ್ಧನ ಹಬ್ಬ ತಯಾರು ಮಾಡುವ ಸಮಯದಲ್ಲಿ ಯಾರ್ಯಾರಿಗೆ ಕಳಿತಾರ ಅನ್ನೋದು ಏನ ಪದ್ಯ ರೂಪದಾಗ ಹೇಳಿ. ಅಪ್ಪ ಬೀರದೇವ್ರ ತಿರುಗಿಸಿಟ್ ನೋಡ್ರಿ ಕಡೆ ಬರೋರು ಮತ್ತೆ ಭಾಗ್ಯದ ಹಟ್ಟಿಗೆ ಬರಲು ಕಾರಣ ಏನಪ್ಪ ಬೀರದೇವ್ರ? ಇಂದಿನ ದಿನದಲ್ಲಿ ನೋಡು ಹಿರಿಯರ, ಹೇಳು ಗುರುವೇ. ಇಂದಿನ ದಿವಸ ನಮ್ಮ ಮನೆಯಲ್ಲಿ ಹೌದು ಗುರುವೇ, ನನ್ನ ಅಕ್ಕನೇಳ ಮಾಯವ ಬೇಡ್ಕೊಂಡಿದ್ದ ಹರಿಕೆ ಹಿಂಗ ಹೊಂಟವ ಹಿರಿಯರ. ಹ್ಯಾಂಗ ಹೊಂಟದ ಚೆನ್ನಾಗಿ ಹೇಳುವಂತವನಾಗು ಗುರುವೇ. 12 ವರ್ಷನ ಹರಿಕೊಂಟವ, 30 ವರ್ಷನ ಮುಡುಪು ಹೊಂಟವ. ಹೌದು ಗುರುವೇ. ಗುರುರೇವಣ ಸಿದ್ಧನ ಹಬ್ಬ ಮಾಡೋದು ಹೊಂಟದ, ಜಾಡಿ ಹೊಂಟದ ಹಿರಿಯರ. ಏನು ಹೊಂಟವ ಹೇಳು ಗುರುವೇ. ಪಟ್ಟದ ಪರಮಾನಂದದ ಖಂಡದ ಪರ್ವ ಹೊಂಟವ, ಗುರು ಗೌರಿ ಸ್ವಾಮಿಲಿಂಗದ ಅಗ್ಗಿ ಎಬಸೋದು ಹೊಂಟದ. ಹೌದು ಗುರುವೇ ಹೌದು. ಕೈಲಾಸ ಮಾಲ್ ಹೊಂಟವ, ಶಿವನ ಸವರು ಹೊಂಟವ. ಹೌದೇನು ಗುರುವೇ ಹೌದು.
ನನ್ನ ಅಕ್ಕನೇಳ ಮಾಯವ ಬೇಡ್ಕೊಂಡಿದ್ದ ಹರಿಗೆ ಹಿಂಗ್ ಹೊಂಟವ ಹಿರಿಯರ ಹೇಳು ಗುರುವೇ. ಈ ಹಬ್ಬದ ಕಾರಕ್ಕೆ ಯಾರನ್ನ ಕರ್ಸನು ಹಿರಿಯರ ಯಾರನ್ನ ಬಿಡುವನು ಯಾರನ್ನ ಕರ್ಸುನು ಯಾರನ್ನ ಬಿಡುವನು ಅಂತ ಕೇಳ್ತೀರಿ ಗುರುವೇ. ಹೌದು ಹಿರಿಯರ. ನೋಡು ಗುರುವೇ, ನೀ ಅತ್ತ ಬರು ಅತ್ತದ ಮುಂದೆ ಹತ್ತೆಗೆ ಹಬ್ಬ ಮಾಡುನು. ಹೌದು. ಚಿಕ್ಕ ಬರುವ ಬಾದಿಮೆ ಮುಂದೆ ಶಿಸ್ತಾಗಿ ಕಾರಣ ಮಾಡುನು ಗುರುವೇ. ಹೌದು ಹಿರಿಯರ. ಈ ಕೂಡಿ ಬಂದ ಕಾರಣಕ್ಕೆ ನಿಮ್ಮ ಅಕ್ಕನೇಳ ಮಾಯಮ್ಮ ದೇವಿಯನ್ನು ಕರೆದುಕೊಂಡು ಬರಬೇಕು ಗುರುವೇ. ಹೌದು ಹಿರಿಯರ. ನಿಮ್ಮ ಅಕ್ಕ ಮಾಯವು ಬಂದರು ನಾವು ಬರ್ತೇವೆ ಗುರುವೇ. ಹೌದೇನು ಹಿರಿಯರ. ನಾಡಿಗೆಲ್ಲ ಭಂಡಾರ ಕೊಟ್ಟು ಭಂಡಾರ ಇಡುವುದು ಗುರುವೇ. ಹೌದು. ನಾಡ ಮೇಲಿನ ಭಕ್ತರಿಗೆಲ್ಲ ಕರೆಸಿ ಹೌದು ಈ ಹಬ್ಬವನ್ನು ನಾವು ಮಾಡುನು ಗುರುವೇ. ನಿಮ್ಮ ಅಕ್ಕನೇಳ ಮಾಯಮ್ಮ ದೇವಿಗೆ ಮಾತ್ರ ಕರೆದುಕೊಂಡು ಬರಬೇಕು ಗುರುವೇ. ಆಯ್ತು ಹಿರಿಯರ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನೋಡು ಗುರುವೇ, ಹೇಳು ಹಿರಿಯರ. ಹೆಣ್ಣು ಮಗಳು ಹಬ್ಬಕ್ಕೆ ಬರಲಿಲ್ಲ ಅಂದ್ರೆ ನಾಡ ಗಂಬಗಳ ಉರ್ಧಾವ ಅಂತ ಹೇಳುತ್ತಾರೆ ಗುರುದೇವ. ಹೌದು ಹಿರಿಯರೇ. ಹೌದು ಗುರುವೇ, ನಿಮ್ಮ ಅಕ್ಕ ಮಾಯವು ಬಂದ್ರೆ ನಾವು ಬರ್ತೇವೆ ಗುರುವೇ. ಹಾ, ಇಂದಿನ ದಿನದಲ್ಲಿ ನಿಮ್ಮ ಅಕ್ಕನೇಳ ಮಾಯವನ್ನು ಕರೆಸಿಕೊಳ್ಳಬೇಕು ಗುರುದೇವ. ಹೌದು ಹಿರಿಯರೇ. ಹೌದು ಹೌದು, ಹೇಳು ಗುರುವೇ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಆಯ್ತು, ಹೇಳು ಗುರುವೇ. ಈಗಿಂದೀಗಲೂ ನನ್ನ ಜೀವನ ಗೆಳೆಯ ಭೋಗಣ್ಣನನ್ನು ಕರೆಸಿ ಹೌದು ಗುರುವೇ. ನಾಡ ಮೇಗಿನ ಸಿದ್ಧರಿಗೆಲ್ಲ ಭಂಡಾರ ಕೊಟ್ಟು ಹೌದು ಗುರುವೇ. ನನ್ನ ಅಕ್ಕನ ಕರೆದುಕೊಂಡು ಬರ್ಲಕ್ಕೆ ಕಳಿಸುತ್ತೇನೆ ಹಿರಿಯರೇ. ನೀವು ಆಯ್ತು ಗುರುವೇ, ನೀನು ಹೋಗಿ ಕಳಿಸಿಕೊಳ್ಳು ಗುರುವೇ. ಆಯ್ತು ಹಿರಿಯರೇ, ನಾ ಹೋಗುತ್ತೇನೆ. ನನ್ನ ಈ ಭಾಗ್ಯದ ಹಟ್ಟಿಗೆ ಹೋಗಿಬಿಡ್ರಿ. ಆಯ್ತು ಗುರುವೇ, ನಿನ್ನ ಪಾದಕ್ಕೆ ನಮೋ ನಮೋ ಗುರುವೇ. ಹೋಗಿ ಬಾ ಗುರುವೇ. ಸದಾ ನನ್ನ ಆಶೀರ್ವಾದ ಇರ್ತದೆ ಹಿರಿಯರೇ. ಹೋಗಿ ಬರ್ರಿ. ಕೊಡ್ರವ್ರ ಕೈ. ರೇವಣಸಿದ್ಧ ಮಹಾರಾಜ್ ಕಿ ಮಹಾದೇವ ಮಾತಾ ಕಿ. ಭೋಗಣ್ಣ ಭೋಗಣ್ಣ
ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶಿವಸಿದ್ಧ ವೀರೇಶ್ವರ ನಮೋ ನಮೋ ಗುರುದೇವ. ನನ್ನ ಆಶೀರ್ವಾದ ಆಗಲಿ ಹೇಳು ಭೋಗಣ್ಣ. ಓಹೋ ಗುರುದೇವ, ಹೇಳು ಭೋಗಣ್ಣ. ಇಲ್ಲಿ ಹಾಲಾಳ ದೊಡ್ಡಗೆ ಬರುವ ಕಾರಣವೇನು ಗುರುದೇವ? ಹಾಲಾಳ ದೊಡ್ಡಗೆ ಬರುವ ಕಾರಣವೇನು? ನೋಡು ಭೋಗಣ್ಣ, ಹೇಳು ಗುರುದೇವ. ನನ್ನ ಅಕ್ಕ ಬೇಡ್ಕೊಂಡಿದ್ದ ಹರಿಕೆಯಿಂದ ಕೂಡಿ ಬಂದ ಭೋಗಣ್ಣ. ಹೌದೇನು ಗುರುದೇವ? ಹೌದು ಭೋಗಣ್ಣ. ಹೇಳು ಗುರುದೇವ. ಹರಿಗಡ್ಡದ ಹಿರಿಯರು ಹೇಳ್ಯಾರ ಭೋಗಣ್ಣ. ಏನೋ ನರಿಯ ದೊಡ್ಡದ ಹಿರಿಯರು ಏನನ್ನ ಮಾತನಾಡ್ಯಾರ ಗುರುದೇವ? ನೋಡು ಭೋಗಣ್ಣ, ಹೇಳು ಗುರುದೇವ. ಮನಿ ಹೆಣ್ಣ ಮೊದಲು ನಿನ್ನ ಅಕ್ಕನ ಮಾಯ ಹಬ್ಬಕ್ಕ ಮೊದಲು ಕರೆಸಬೇಕು ಬೀರಣ್ಣ. ಹೌದೇನು ಗುರುದೇವ? ನಿನ್ನ ಅಕ್ಕ ಬರಲಿಲ್ಲ ಅಂದ್ರೆ ನಾಡಗಂಬೂರದವು, ನಿನ್ನ ಅಕ್ಕ ಬರಲಿಲ್ಲ ಅಂದ್ರೆ ನಾವು ಬರುದಿಲ್ಲ ಅಂತ ಹೇಳ್ಯಾರ ಭೋಗಣ್ಣ. ಈಗಿಂದೀಗಲ್ಲ ನನ್ನ ಅಕ್ಕನನ್ನು ಕರ್ಲಿಕ್ಕೆ ಹೋಗಬೇಕು ಭೋಗಣ್ಣ, ಹೋಗಬೇಕು. ಓಹೋ ಗುರುದೇವ, ಅಕ್ಕನೇಳ ಮಾಯಮ್ಮದೇವಿಯನ್ನು ನಾನು ಕರೆದುಕೊಂಡು ಬರಲಕ್ಕೆ ಹೋಗ್ಬೇಕೇನು ಗುರುದೇವ? ಹೌದು ಭೋಗಣ್ಣ, ಹೌದು. ಅಕ್ಕನೇಳ ಮಾಯಮ್ಮದೇವಿಯನ್ನು ನಾನು ಕರೆದುಕೊಂಡು ಬರಲಕ್ಕೆ ಹೋಗಬೇಕಾದರೆ ಹೌದು ಭೋಗಣ್ಣ, ನೋಡು ಗುರುದೇವ. ಹೌದು. ನನ್ನ 5 ಮಾತೇನದ ನೋಡು ಗುರುದೇವ. ನಿನ್ನ 5 ಮಾತ ಏನು ಹೇಳು ಭೋಗಣ್ಣ. ನೋಡು ಗುರುದೇವ, ರೋಲಿ ಮರಗಾಲ ಭೂಮಿಗೆ ಮಾಡಿದಂತೆ ಹೌದು. ಸಣ್ಣ ಬಾಯಿ ಶೀಲವಂತೆ ಮೇವಿಲ್ಲದೆ ಮರಗತಾ ಇದ್ದು, ಹೌದು. ನೀರಿಲ್ಲದೆ ಬಳಗತಾ ಇದ್ದು ಇಂಥ ಸಮಯದಲ್ಲಿ ಹೌದು ಭೋಗಣ್ಣ. 3 ವಾರದಲ್ಲಿ ಹೋದರೆ ಒಂದು ರೌದಿ ಸಿಗುವಲ್ಲ ಗುರುದೇವ. ಹೌದೇನು ಭೋಗಣ್ಣ. 6 ವಾರದಲ್ಲಿ ಹೋದರೆ ಗುರುದೇವ ಒಂದು ದಂಟಾದ್ರೂ ಸಿಗುವಲ್ಲ ನೋಡು ಗುರುದೇವ. ಹೌದು ಭೋಗಣ್ಣ, ಹೌದು. ಗುರುದೇವ 9 ವಾರದಲ್ಲಿ ಹೋದರೆ ಒಂದು ಗುಟುಕ್ ನೀರಾದ್ರೂ ಸಿಗುವಲ್ಲ ನೋಡು ಗುರುದೇವ. ಹೌದೇನು ಭೋಗಣ್ಣ. ನೋಡು ಗುರುದೇವ, ಹೇಳು ಭೋಗಣ್ಣ. 775 ಭಾಗ್ಯಗಳನ್ನದವ ಗುರುದೇವ. ಹೌದು ಭೋಗಣ್ಣ, ಹೌದು. 775 ಭಾಗ್ಯಗಳೊಳಗ ಮರಿ ಅಟ್ಟಿ ಯಾರು ಹುಡುಗ್ಯಾರು ಗುರುದೇವ, ಮರಿಯಾದ್ರು ಯಾರು ಕುಡಿಸ್ಯಾರು ಗುರುದೇವ. ಹೌದು ಭೋಗಣ್ಣ, ಹೌದು. 765 ಭಾಗ್ಯಗಳನ್ನು ಯಾರು ಸಂಬಳಿಸ್ಯಾರು ನೋಡು ಗುರುದೇವ. ನೋಡು ಭೋಗಣ್ಣ, ಹೇಳು ಗುರುದೇವ. ಇಂದಿನ ದಿವಸ ನನ್ನ ಅಕ್ಕನನ್ನು ಕರ್ಲಿಕ್ಕೆ ಹೋದರೆ ನಿನ್ನ ಮರಿಗಳಾದರೂ ನಾನು ಉಣಿಸೇನು, ನಿನ್ನ ಹಟ್ಟಿ ಆದರೂ ನಾನು ಹುಡುಗೇನು, ನಿನ್ನ ಭಾಗ್ಯ ಆದರೂ ನಾನು ಮೈಸೇನು. ನನ್ನ ಅಕ್ಕನ ಕರ್ಲಿಕ್ಕೆ ಹೋಗಬೇಕು ಭೋಗಣ್ಣ, ಹೋಗಲೇಬೇಕು. ಓಹೋ ಗುರುದೇವ, ನಿನ್ನ ಆಜ್ಞೆ ಆದ ಪ್ರಕಾರ ಅಕ್ಕನೇಳ ಮಾಯಮ್ಮದೇವೇನೋ ಕರೀಲಕ್ಕೆ ಹೋಗಲಿಕ್ಕೆ ನಾನು ನಿಜವಾದ ಗುರುದೇವ, ನಿಜವಾದನಿದ್ದೀನಿ. ಹೌದು ಗುರು. ನೋಡು ಗುರುದೇವ, ಹೇಳು ಭೋಗಣ್ಣ. ಅಕ್ಕನೇಳ ಮಾಯಮ್ಮದೇವಿಯ ಮನೆಗೆ ಆದರೂ ಹೋಗಬೇಕಾದ್ರೆ ಅಕ್ಕನೇಳ ಮಾಯಮ್ಮದೇವಿ ಊರನ್ನು ನನಗೆ ಗೊತ್ತಿಲ್ಲ, ಮನೆಯ ದಾರಿಯನ್ನು ನನಗೆ ಗೊತ್ತಿಲ್ಲ, ಊರ್ಕೂ ಮನೆಯಕ್ಕೂ ಚೆನ್ನಾಗಿ ನೀನು ಹೇಳಿದ್ರ ನಾನು ಹೋಗಿ ಬರ್ಲಕ್ ಸಿದ್ಧನಿದ್ದೀನಿ ಗುರುದೇವ, ಸಿದ್ಧನಿದ್ದೀನಿ. ನೋಡು ಭೋಗಣ್ಣ, ಹೇಳು ಗುರುದೇವ. ದಾರಿ ಕೋನ ಊರು ಕೋನ ಹೇಳ್ತೀನಿ, ಚೆನ್ನಾಗಿ ಕೇಳು ಭೋಗಣ್ಣ. ಆಗೋ ಗುರುದೇವ. ಭೋಗಣ್ಣ, ಹೇಳು ಗುರುದೇವ. ಕ್ಯಾಮಳಗುಂಟಿ ಮಾರಾಗ ಕೆವಸಲ ಮಡ್ಡಿ ಬಯಲಾಗ ಜೋಡಾಗದವ, ಎಡಕಿನ ದಾರಿ ಬಿಡು ಬಲಿಕಿನ ದಾರಿ ಹಿಡಿ, ಬಲಿಕಿನ ದಾರಿಯಾಗ ಬನ್ನಿ ಮಾಂಕಳಿ ಮರ ಅದ, ಎಡಕ ನಿಂಬಿ ಮಾಡು ಬಲಕ ಬಾಳಿ ಮಾಡು, ಮುಂದ ಸಾಗಿ ಹೋಗು ಚಿಂಚಲಿ ಸೂರೂರು ಮುಂದ ಹಾಲು ಬಾಯದ, ಹಾಲು ಬಾಯಿ ಮ್ಯಾಗ ಚಕ್ಕರ ಗಟ್ಟದ ಭೋಗಣ್ಣ. ಚಕ್ಕರ ಗಟ್ಟಿ ಮ್ಯಾಗ ಹೋಗಿ ಕೊತ್ತಂದ್ರ ನರಿ ಹೊರಿ ಬಾಲ್ಯಾರು, ಚಿಂಚಲಿ ಸೂರದ ಬಾಲ್ಯಾರು, ಅತ್ತಿ ಮನೆ ಸಸ್ತಾರು ಬಾಯಿ ನೀರಿಗೆ ಬರ್ತಾರ. ಯಾರಾದರೂ ನನ್ನ ಅಕ್ಕನ ಮನೆ ಕೈ ಮಾಡಿ ತೋರಿಸ್ತಾರ, ಹೋಗಿ ಬಾ ಭೋಗಣ್ಣ. ಆಗಲೇ ಗುರುದೇವ, ನಾನು ಹೋಗಿ ಬರುತ್ತೆ, ನನಗೆ ಆಶೀರ್ವಾದ ಮಾಡೋ ಗುರುದೇವ. ಸದಾ ನನ್ನ ಆಶೀರ್ವಾದ ಇರ್ತದೆ, ಹೋಗಿ ಬಾ ಭೋಗಣ್ಣ.
10 ನಿಮಿಷ ಅಲ್ಲಿ